ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿದೆಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಕಂಡುದ ನುಡಿದಡೆ ಕಡು ಪಾಪಿ ಎಂಬರು, ಸುಮ್ಮನಿದ್ದಡೆ ಉಸುಕರ್ಮಿ ಎಂಬರು. ಎನಲು ಬಾರದು ಎನದಿರಲು ಬಾರದು, ಸಟೆ ಕುಹಕ ಪ್ರಪಂಚವಲ್ಲದೆ ಭಜಿಸರು. ಸಕಳೇಶ್ವರ ದೇವ ನಿಮ್ಮಾಣೆ. ಸಕಳೇಶ ಮಾದರಸರ ವಚನ ಇದು. ಸಮಾಜದ ಡೋಂಗಿತನ, ಸತ್ಯವನ್ನು ಒಪ್ಪಿಕೊಳ್ಳಲಾಗದಂಥ ಜನರ ಮನಸ್ಸಿಗೆ ಕನ್ನಡಿಯನ್ನು ಹಿಡಿದಿದ್ದಾರೆ ಈ ವಚನದ ಮೂಲಕ. ಒಬ್ಬ ಸಾತ್ವಿಕ ಪ್ರಾಮಾಣಿಕ ವ್ಯಕ್ತಿ ಅನುಭವಿಸುವಂಥ ಧರ್ಮ ಸಂಕಟದ ಪರಿಯನ್ನ ವಚನ ಪರಿಣಾಮಕಾರಿಯಾಗಿ ತಿಳಿಸುತ್ತೆ. 12ನೇ ಶತಮಾನದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಪರಿವರ್ತನೆ ವಿಶ್ವ ವಿನೂತನವಾದದ್ದು ಅಂದ್ರೆ ಏನ್ ತಪ್ಪಿಲ್ಲ. ಬಸವಣ್ಣನವರ ಮುಂದಾಳತ್ವದಲ್ಲಿ ಸಮಾಜದ ಎಲ್ಲ ಅನಿಷ್ಟಗಳನ್ನು ನಿವಾರಿಸುವಂತ ಕಾರ್ಯ ಆಗ ಬಹು ವೇಗವಾಗಿಯೇ ನಡೆದು ಕಲ್ಯಾಣ ರಾಜ್ಯದ ಕನಸನ್ನ ಮನಸ್ಸು ಮಾಡಿದ್ದನ್ನ ಇವತ್ತಿಗೂ ನಾವು ಮರೆಯಲಿಕ್ಕೆ ಆಗ್ತಾ ಇಲ್ಲ. ಜಾತೀಯತೆ, ಮೂಢನಂಬಿಕೆ, ಶೋಷಣೆ, ಅಸಮಾನತೆ ಇಂಥ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಶರಣರು ಧ್ವನಿ ಎತ್ತಿದರು. ಸಮಾಜದ ಈ ಅನಿಷ್ಟಗಳನ್ನು ನಿವಾರಿಸಿ ಸಮಾಜ ನಿರ್ಮಾಣ, ಕಲ್ಯಾಣ ರಾಜ್ಯದ ಸಂಸ್ಥಾಪನೆ ಮಾಡಲಿಕ್ಕೆ ಮುಂದಾದರು. ಆಗ ಅವರಿಗೆ ಅಂದಿನ ಸಮಾಜದಲ್ಲಿದ್ದಂಥ ಅನೇಕ ಅಧಾರ್ಮಿಕ ನಡಾವಳಿಕೆ, ಅಸಮಾನತೆಗಳು ಎದುರಾಗ್ತವೆ. ಅವುಗಳನ್ನು ಪ್ರತಿಭಟಿಸಿ ಸಾಮಾಜಿಕ ಸುಧಾರಣೆ ಮಾಡಲಿಕ್ಕೆ ಮುಂದಾದಾಗ ಶರಣರು ಏನೆಲ್ಲ ಸಂಕಷ್ಟ, ಸಮಸ್ಯೆ, ಸವಾಲುಗಳನ್ನು ಎದುರಿಸಿದ್ದಾರೆ. ಅದನ್ನೇ ಈ ವಚನದಲ್ಲಿ ದಾಖಲಿಸುವ ಕೆಲಸವನ್ನ ಸಕಳೇಶ ಮಾದರಸರು ಮಾಡಿದ್ದಾರೆ.
ಸಮಾಜದಲ್ಲಿ ನಡೆಯುವಂಥ ಅನ್ಯಾಯ, ಅಕ್ರಮ ಅಥವಾ ದೋಷಗಳನ್ನು ಕಣ್ಣಾರೆ ಕಂಡು ಮೌನವಾಗಿರುವಂಥ ಅಥವಾ ಇದು ತನಗೆ ಸಂಬಂಧಿಸಿದಲ್ಲ ಅನ್ನುವಂಥ ಉದಾಸೀನತೆ ಶರಣರದ್ದಲ್ಲ. ಅವರು ಅದನ್ನು ನೇರವಾಗಿ ತಪ್ಪು ಅಂತ ಹೇಳಿ ತಿದ್ದುವಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಹಾಗೆ ತಿದ್ದಿ ಬುದ್ಧಿ ಹೇಳುವವರನ್ನ ಈ ಪಟ್ಟಭದ್ರರು, ಕಡುಪಾಪಿಗಳು, ಸಮಾಜದ ಶಾಂತಿಯನ್ನ ಕದಡುವಂತ ಧರ್ಮದ್ರೋಹಿಗಳು ಅಂತ ಕರೀತಾ ಇದ್ರು. ಕಾರಣ ಅವ್ರಿಗೆ ಜನಜಾಗೃತಿ ಬೇಕಾಗಿರಲಿಲ್ಲ. ಜನರ ಅಜ್ಞಾನ ಮೌಢ್ಯವನ್ನೇ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ದುರ್ಬಳಕೆ ಮಾಡಿಕೊಳ್ಳುವಂಥ ಬುದ್ಧಿವಂತ ವರ್ಗನೇ ಅವತ್ತಿತ್ತು. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಸುಮ್ಮನಿದ್ರೆ ಆಗ್ಲೂ ಈ ಜನ ಅವರನ್ನ ನಿಂದಿಸ್ತಾ ಇದ್ರು. ಕಣ್ಣೆದ್ರೆ ತಪ್ಪು ನಡೀತಾ ಇದ್ರು, ಬಾಯಿ ಮುಚ್ಕೊಂಡಿದ್ರೆ ಅವರನ್ನ ಸ್ವಾರ್ಥಿಗಳು, ಕುತಂತ್ರಿಗಳು, ಹೊಟ್ಟೆ ಕಿಚ್ಚಿನ ವ್ಯಕ್ತಿಗಳು ಅಂತ ಹೇಳಿ ಹೀಯಾಳಿಸ್ತಾ ಇದ್ದದ್ದು ಸುಳ್ಳೇನಲ್ಲ. ಆಗ ಪ್ರಾಮಾಣಿಕ ವ್ಯಕ್ತಿ ಎಂಥ ಮಾನಸಿಕ ತೊಳಲಾಟಕ್ಕೆ ಒಳಗಾಗಬಹುದು ಅನ್ನುವಂಥ ವಿವರಣೆ ಈ ವಚನದಲ್ಲಿದೆ. ಎನಲು ಬಾರದು, ಎನದಿರಲು ಬಾರದು ಅಂದ್ರೆ ಸಮಾಜದಲ್ಲಿ ಕಂಡ ತಪ್ಪು ದೋಷಗಳನ್ನ ಪ್ರಶ್ನಿಸಲಿಕ್ಕೆ ಮುಂದಾದ್ರೆ ಅಂಥವನನ್ನ ಈ ಸಮಾಜ ಬದುಕಲಿಕ್ಕೆ ಬಿಡೋದಿಲ್ಲ. ಅವನಿಗೆ ಏನೆಲ್ಲ ಯಾತನೆ, ಕಿರುಕುಳ ಕೊಡ್ತಾನೆ ಇರ್ತಾರೆ. ಹಾಗೆ ತನ್ನ ಅಂತರಾತ್ಮಕ್ಕೆ ತಾನೇ ದ್ರೋಹ ಬಗೆದುಕೊಂಡು ಧರ್ಮ ಸಂಕಟ ಅನುಭವಿಸ್ತಾ ತಪ್ಪುಗಳನ್ನ ನೋಡಿಯೂ ನೋಡದವನ ಹಾಗೆ ಮೂಗನಾಗಿರ್ಲಿಕ್ಕೆ ಮನಸ್ಸು ಒಪ್ಪಲ್ಲ. ಇದು ಪ್ರಾಮಾಣಿಕ ವ್ಯಕ್ತಿ ಅನುಭವಿಸುವಂತ ಆಂತರಿಕ ತೊಳಲಾಟ. ಲೌಕಿಕ ವಿಷಯ ವಾಸನೆಗಳ ಹೊಂಡದಲ್ಲೇ ಮುಳುಗಿದವರಿಗೆ ಸುಳ್ಳು ಹೇಳೋದು, ಕಪಟತನ ಮಾಡೋದು, ಚಾಡಿ ಹೇಳೋದು, ಡೋಂಗಿತನ ಪ್ರದರ್ಶನ ಮಾಡೋದು ಬಹಳ ಸುಲಭ. ಅವ್ರಿಗೆ ಯಾವ ಆತಂಕನೂ ಇದ್ರ ಬಗ್ಗೆ ಇರಲ್ಲ. ಅಂಥ ಕಪಟಿಗಳನ್ನೇ ಸಮಾಜ ಗೌರವಿಸುತ್ತೆ. ಅವರೇ ಸಮಾಜದ ಕಣ್ಣಿನಲ್ಲಿ ದೊಡ್ಡ ವ್ಯಕ್ತಿಗಳ ಹಾಗೆ ಕಾಣ್ತಾರೆ. ಬದಲಾಗಿ ನೇರ ನಡೆನುಡಿಯುಳ್ಳ ಪ್ರಾಮಾಣಿಕರನ್ನ ದೂರ್ತಾರೆ. ದೇವರ ಆಣೆಯಾಗಿಯೂ ಇದು ಸತ್ಯ ಅಂತಾರೆ ಸಕಲೇಶ್ ಮಾದಾಸರು. ತಮ್ಮ ಮಾನಸಿಕ ತೊಳಲಾಟವನ್ನ ತಮ್ಮ ಇಷ್ಟಲಿಂಗೈನಲ್ಲೇ ತೋಡಿಕೊಂಡು ಸಮಾಧಾನ ಪಡ್ತಾರೆ. ಇವತ್ತಿನ ಪರಿಸ್ಥಿತಿ 12ನೇ ಶತಮಾನಕ್ಕಿಂತ ಭಿನ್ನವಾಗಿಯೂ ಇಲ್ಲ. ಹಾಗಾಗಿ ಈ ವಚನದ ಆಶಯ ಅವತ್ತಿಗಿಂತ ಇವತ್ತಿಗೇನೆ ಹೆಚ್ಚು ಅನ್ವಯಿಸುತ್ತೆ. ಇವತ್ತು ಸರ್ಕಾರಿ ಅಥವಾ ಖಾಸಗಿ ವಲಯದ ಭ್ರಷ್ಟಾಚಾರವನ್ನ ನೀವೇನಾದರೂ ಬಯಲುಗೊಳಿಸ್ಲಿಕ್ಕೆ ಮುಂದಾದ್ರೆ ಅವರನ್ನ ಸಮಾಜ ಬಾಂಧವರು ಮೆಚ್ಚೋ ಬದಲಾಗಿ ಚುಚ್ಚುತ್ತಾರೆ, ಬೆದರಿಕೆ ಒಡ್ತಾರೆ, ಇಂಥ ದುಷ್ಕಾರ್ಯಗಳನ್ನ ಎಗ್ಗಿಲ್ಲದೆ ಮಾಡ್ತಾರೆ. ಇದೇ ಕಂಡುದ ನುಡಿದಡೆ ಕಡು ಪಾಪಿ ಎಂಬರು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಇವತ್ತಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯ ಮಾತನಾಡುವಂಥವ್ರನ್ನ ಅಥವಾ ತಮಗೆ ಇಷ್ಟವಾಗದವರನ್ನ ಗುರಿಯಾಗಿಸಿಕೊಂಡು ಅವಹೇಳನ ಮಾಡುವ, ಹೀಗಳೆಯುವಂಥ ಪ್ರವೃತ್ತಿ ಅತಿ ಆಗ್ತಾ ಇದೆ. ಸುಳ್ಳು ಕಪಟತನಗಳಿಂದ ದೊಡ್ಡವರು ಅನ್ನುವಂತೆ ಬಿಂಬಿಸಿಕೊಳ್ಳುವಂಥವ್ರನ್ನ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಲೆಕ್ಕವಿಲ್ಲದಷ್ಟು ಅನುಯಾಯಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅಂದ್ರೆ ಸತ್ಯಕ್ಕಿಂತ ಹೆಚ್ಚಾಗಿ ಬಣ್ಣ ಬಣ್ಣದ ಸುಳ್ಳನ್ನು ಆರಾಧಿಸುವ ಈ ಸಮಾಜದಲ್ಲಿ ಸತ್ಯವಂತರಿಗೆ ಬೆಲೆ ಇಲ್ಲದಂತೆ ಆಗುತ್ತೆ. ಸಾಮಾಜಿಕ ಜವಾಬ್ದಾರಿ ಕೇವಲ ಒಂದು ಸೋಗಾಗ್ತಾ ಇದೆ. ಸುಮ್ಮನೆ ಉದಾಹರಣೆ ನೋಡೋದಾದ್ರೆ, ಒಂದು ಅಪಘಾತ ಆದಾಗ, ಯಾರೋ ಅನ್ಯಾಯನ ಅನುಭವಿಸ್ತಾ ಇರುವಾಗ ಜನರು ಅವರ ರಕ್ಷಣೆಗೆ ಹೋಗೋದಲ್ಲ, ಬದಲಾಗಿ ಅದನ್ನೇ ವಿಡಿಯೋ ಮಾಡಿ ಎಲ್ಲ ಕಡೆ ಕಳಿಸುವಂಥ ಕಾರ್ಯ ಮಾಡ್ತಾರೆ. ಯಾಕೆ ನೀವು ಅಂತ ಸಂದರ್ಭದಲ್ಲಿ ಸಹಾಯ ಮಾಡಲಿಲ್ಲ ಅಂದ್ರೆ ನಮಗೆ ಯಾಕಪ್ಪ ಪೊಲೀಸ್ ಉಸಾಬರಿ ಅಂತ ಜಾರ್ಕೊಳ್ತಾರೆ. ಅಂಥವ್ರನ್ನ ಮಾನವೀಯತೆ ಇಲ್ಲದವರು ಅಂತ ವಚನಕಾರರು ಕರೆದಿದ್ದಾರೆ. ಹಾಗಾಗಿ ಇಂದು ಅನ್ಯಾಯದ ಭ್ರಷ್ಟಾಚಾರದ ವಿರುದ್ಧ
ಮಾತನಾಡಬೇಕು ಬೇಡವೋ ಅನ್ನುವಂಥ ಧರ್ಮ ಸಂಕಟನ ಅನೇಕ ಸಾತ್ವಿಕರು ಅನುಭವಿಸ್ತಾ ಇದ್ದಾರೆ. ಸಕಲೇಶ ಮಾದರಸರ ಈ ವಚನ ಕೇವಲ ಒಂದು ಅವರ ಮನಸ್ಸಿನ ಅಳಲಲ್ಲ, ಅದು ಸಮಾಜದ ಜನರ ಬದುಕಿಗೆ ಹಿಡಿದಂಥ ಕನ್ನಡಿ. ಸತ್ಯದ ಹಾದಿ ಯಾವಾಗಲೂ ಮುಳ್ಳಿನ ಹಾದಿ ಅನ್ನೋದನ್ನ ಈ ವಚನ ನೆನಪಿಸುತ್ತೆ. ಇವತ್ತಿನ ಪೀಳಿಗೆಗೆ ಈ ವಚನ ನೀಡೋ ಸಂದೇಶ ಅಂದ್ರೆ, ಸಮಾಜ ಏನೇ ಅಂದ್ರೂ, ಎಂಥ ಧರ್ಮ ಸಂಕಟ ಎದುರಾದ್ರೂ ಕಪಟತನದ ಹಾದಿಯನ್ನ ಹಿಡಿಯದೆ ಅಂತರಾತ್ಮದ ಧ್ವನಿಗೆ ಓಗೊಟ್ಟು ಸತ್ಯದ ಪರವಾಗಿ ನಿಲ್ಲುವಂಥ ಮನೋಬಲವನ್ನ ಬೆಳೆಸ್ಕೊಳ್ಬೇಕು ಅನ್ನೋದು. ವಚನಗಳ ಆಶಯ ಯಾವಾಗಲೂ ಸತ್ಯದ ಪರವಾಗಿಯೇ ನಿಲ್ಲುವಂಥ ಎದೆಗಾರಿಕೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಸೂಚಿಸುವಂಥದ್ದು. ಕಂಡುದ ನುಡಿದಡೆ ಕಡು ಪಾಪಿಯೆಂಬರು, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು, ಸುಮ್ಮನಿದ್ದಡೆ ಮುಸುಕರ್ಮಿಯೆಂಬರು, ಸುಮ್ಮನಿದ್ದಡೆ ಮುಸುಕರ್ಮಿಯೆಂಬರು, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು. ಎನ್ನಲು ಬಾರದು ಎನದಿರಲು ಬಾರದು, ಎನ್ನಲು ಬಾರದು ಎನದಿರಲು ಬಾರದು, ಸಟೆ ಕುಹಕ ಪ್ರಪಂಚಿಗಲ್ಲದೆ ಭಜಿಸರು, ಸಟೆ ಕುಹಕ ಪ್ರಪಂಚಿಗಲ್ಲದೆ ಭಜಿಸರು, ಸಕಳೇಶ್ವರ ದೇವ ನಿಮ್ಮಾಣೆ, ಸಕಳೇಶ್ವರ ದೇವ ನಿಮ್ಮಾಣೆ, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು, ಸುಮ್ಮನಿದ್ದಡೆ ಮುಸುಕರ್ಮಿಯೆಂಬರು, ಸುಮ್ಮನಿದ್ದಡೆ ಮುಸುಕರ್ಮಿಯೆಂಬರು, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು, ಕಂಡುದ ನುಡಿದಡೆ, ಕಂಡುದ ನುಡಿದಡೆ, ಕಂಡುದ ನುಡಿದಡೆ ಕಡು ಪಾಪಿಯೆಂಬರು. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.